Let's move on to the question part from the wave optics. The first question, the width of the diffraction band varies. ಡಿಫ್ರಾಕ್ಷನ್ ಬ್ಯಾಂಡು ವೇವ್ ಲೆಂತ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅಂತಲೂ ಹೇಳಿದ್ದಾರೆ. ನೋಡಿ, ಡಿಫ್ರಾಕ್ಷನ್ ಬ್ಯಾಂಡಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ದಟ್ ಲೀನಿಯರ್ ವಿಡ್ತ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಫಾರ್ ಮಿನಿಮಾ ಏನಾಗಿರುತ್ತೆ ಎನ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ಅದೇ ರೀತಿ ಫಾರ್ ಮ್ಯಾಕ್ಸಿಮಾ ದ ವಿಡ್ತ್ ಇಸ್ ಈಕ್ವಲ್ ಟು ಮೀನ್ಸ್ ಡಿಸ್ಟೆನ್ಸ್ ವಿಡ್ತ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಸೊ 2n+1 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2d ಆಗಿರುತ್ತಲ್ವಾ. ದಿಸ್ ಆರ್ ದ ಫಾರ್ಮುಲಾ ಫಾರ್ ದ ಲೀನಿಯರ್ ವಿಡ್ತ್ ಆಫ್ ದ ಮಿನಿಮಾ ಅಂಡ್ ದಿಸ್ ಇಸ್ ದ ಲೀನಿಯರ್ ವಿಡ್ತ್ ಆಫ್ ದ ಮ್ಯಾಕ್ಸಿಮಾ. ಇವೆರಡೂ ಫಾರ್ಮುಲಾದಲ್ಲಿ ಅಬ್ಸರ್ವ್ ಮಾಡಿದರೆ ಲೀನಿಯರ್ ವಿಡ್ತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಸಿಮಿಲರ್ಲಿ ವಿಡ್ತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಅಂಡ್ ದ ಸ್ಲಿಟ್ ಕ್ಯಾಪಿಟಲ್ ಡಿ ಅಂಡ್ ಆಲ್ಸೋ ವಿಡ್ತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಲಿಟ್ ವಿಡ್ತ್. ಇಷ್ಟ್ರ ಮೇಲೆ ಏನಾಗಿದೆ ಲೀನಿಯರ್ ವಿಡ್ತ್ ಡಿಪೆಂಡ್ ಆಗಿದೆ. ಓಕೆ, ಹಾಗಾಗಿ ನಿಮ್ಮ ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಸಿ ಇಸ್ ಕರೆಕ್ಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ distance between the slit and the screen, that is capital D. Next question, a beam of light of wavelength 600 nanometer from a distant source falls on a single slit 1 millimeter wide. The resulting diffraction pattern is observed on the screen 2 meter away. The distance between the first dark fringe on either side of the central bright fringe is options ನೋಡಿ ಮಿಲಿಮೀಟ್ರಲ್ಲಿ ಇದೆ. ಅಂದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಲೀನಿಯರ್ ವಿಡ್ತ್. ನೋಡಿ ಏನು ಕೇಳಿದ್ದಾರೆ ಅಂದರೆ ಕ್ವಶನಲ್ಲಿ ಕ್ವಶನ್ ನಂಬರ್ 3 ನೋಡಿ, ಈ ರೀತಿ ನಾವು ಇಂಟೆನ್ಸಿಟಿ ಗ್ರಾಫ್ನ ಪ್ಲಾಟ್ ಮಾಡಿದಾಗ ನಮಗೆ ಈ ರೀತಿ ಬರುತ್ತಲ್ವ, ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಆಫ್ಟರ್ ದಟ್ ವಿಡ್ತ್ ಏನಾಗ್ತಾ ಹೋಗುತ್ತೆ, ಇಂಟೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅದೇ ರೀತಿ ವಿಡ್ತು ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿ ನಮಗೇನು ಬರುತ್ತೆ, ಪ್ಲಾಟ್ ಬರುತ್ತೆ. ಓಕೆ, ನೋಡಿ ಇದನ್ನು ದಿಸ್ ಈಸ್ ದ ಫಸ್ಟ್ ಮಿನಿಮಾ, ದಿಸ್ ಈಸ್ ಫಸ್ಟ್ ಮಿನಿಮಾ, ದಿಸ್ ಈಸ್ ಆಲ್ಸೋ ಫಸ್ಟ್ ಮಿನಿಮಮ್. ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಮಿನಿಮಾ ದಟ್ ಈಸ್ ಫಾರ್ಮ್ಡ್ ಆನ್ ಐದರ್ ಸೈಡ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್. ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ, ಪೊಸಿಷನ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ನೋಡಿ, ಸೆಂಟ್ರಲ್ ಮ್ಯಾಕ್ಸಿಮಾದಿಂದ ಈ ಸೈಡಲ್ಲಿ ಇಲ್ಲಿ ಫಾರ್ಮೇಷನ್ ಆಗ್ತಿದೆ ಯಾವುದು, ಫಸ್ಟ್ ಮಿನಿಮಾ. ಅದೇ ರೀತಿ ಈ ಒಂದು ಸೈಡಲ್ಲಿ ಫಸ್ಟ್ ಮಿನಿಮಾ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಈ ವಿಡ್ತನ್ನ ಕೇಳಿದ್ದಾರೆ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್. ನೋಡಿ, ಈ ವಿಡ್ತ್ ಏನು, ದಿಸ್ ವಿಡ್ತ್ ಈಸ್ ನಥಿಂಗ್ ಬಟ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ, ದಟ್ ಈಸ್ ಈಕ್ವಲ್ ಟು 2 times ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ. ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ, ವಾಟ್ ಈಸ್ ದ ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ, 2 into ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ದಿಸ್ ಇಸ್ ದ ಫಾರ್ಮುಲಾ. ನಮಗೆ ಗೊತ್ತಿದೆ ವಿಡ್ತ್ ಆಫ್ ದ ಮಿನಿಮಾ ಈಸ್ ಗಿವನ್ ಬೈ ಲೀನಿಯರ್ ವಿಡ್ತ್ ಈಸ್ ಗಿವನ್ ಬೈ ಎನ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ದಿಸ್ ಇಸ್ ದ ವಿಡ್ತ್ ಆಫ್ ದ ಮಿನಿಮಾ. ಫಸ್ಟ್ ಮಿನಿಮಾ ಅಂದರೆ ಎನ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ x1 ಏನಾಯಿತು, ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಆಯಿತು. ಸೊ ನಮಗೇನಾಯಿತು, ಈ ವಿಡ್ತು ಲ್ಯಾಂಬ್ಡಾ ಡಿ ಬೈ ಡಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಲ್ಯಾಂಬ್ಡಾ ಡಿ ಬೈ ಡಿ. ಈ ಡಿಸ್ಟೆನ್ಸ್ ಏನಾಯಿತು, ದಿಸ್ ಇಸ್ ನಥಿಂಗ್ ಬಟ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್, ದಟ್ ಈಸ್ ಈಕ್ವಲ್ ಟು 2 times x1. ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ 2 into ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ದ ವೇವ್ ಲೆಂತ್ ಇಸ್ 600 nanometer, 600 into 10 to the power of -9 into capital D, that is the distance between the slit and the screen. ಮತ್ತೆ ಹೇಳ್ತಾ ಇದ್ದೀನಿ, ಕ್ಯಾಪಿಟಲ್ ಡಿ ಯಾವಾಗಲೂ ಕೂಡ ತುಂಬಾ ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ ಟು ಸ್ಮಾಲ್ ಡಿ. ಇಲ್ಲಿ 2 ಮೀಟರ್ ಒಂದು ಕೊಟ್ಟಿದ್ರೆ 1 ಮಿಲಿಮೀಟರ್ ಒಂದು ಕೊಟ್ಟಿದ್ರೆ, ಹಾಗಾಗಿ 1 ಮಿಲಿಮೀಟರ್ ಅನ್ನೋದೇನಾಯಿತು ಸ್ಮಾಲ್ ಡಿ ಆಯಿತು, 2 ಮೀಟರ್ ಅನ್ನೋದೇನಾಯಿತು ಕ್ಯಾಪಿಟಲ್ ಡಿ ಆಯಿತು. ಯಾಕಂದರೆ ಕ್ಯಾಪಿಟಲ್ ಡಿ ತುಂಬ ಜಾಸ್ತಿ ಇರಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಯು ಕ್ಯಾನ್ ಗೆಟ್, ನೋಡಿ 6 2 12 12 24 24 ಇಂಟು ಇಲ್ಲಿ 10 to the power of 2 ಬರುತ್ತೆ, ಇಂಟು 10 to the power of -9 ಇಂಟು 10 to the power of -3 ಮೇಲ್ಗಡೆ ಹೋದರೆ +3 ಆಯಿತು. ದಿಸ್ ಇಸ್ ಬಿಕಮ್ಸ್ 24 ಇಂಟು -9 -9ಅಲ್ಲಿ 5 ಹೋದರೆ 10 to the power of -4 ಮೀಟರ್ ಆಗುತ್ತೆ. ಸೊ ಆಪ್ಷನಲ್ಲಿ ಮಿಲಿಮೀಟ್ರಲ್ಲಿದೆ. ಸೊ ಇದನ್ನು ಕನ್ವರ್ಟ್ ಮಾಡಿದರೆ ನೋಡಿ 2.4 ಇಂಟು 10 to the power of -3 ಮೀಟರ್. ದಿಸ್ ಇಸ್ ಆಲ್ಸೋ ಗಿವನ್ ಬೈ xn, means 2 times xn is equal to 2.4 millimeter. Okay, so the correct option is option D. Next question, in Young's double slit experiment with sodium vapor lamp of wavelength 5809 nanometer and slits are 0.589 millimeter apart, the half angular width of the central maxima is. ಇಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಕೇಳಿರ್ತಕ್ಕಂಥದ್ದು ಕ್ವಶನ್ ನಂಬರ್ 6. ನೋಡಿ, ಈ ರೀತಿ ನಮಗೆ 2 ಸ್ಲಿಟ್ ಇರುತ್ತೆ. ದಿಸ್ ಇಸ್ S1
S2, the distance between the slits will be capital D. This is the screen. ನೋಡಿ ನಮಗೆ ಏನಾಗುತ್ತೆ ಸೆಂಟ್ರಲ್ ಮ್ಯಾಕ್ಸಿಮಾ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಆಫ್ಟರ್ ಏನಾಗಿರುತ್ತೆ ಫಸ್ಟ್ ಬ್ರೈಟ್, ಇಲ್ಲೂ ಕೂಡ ಫಸ್ಟ್ ಬ್ರೈಟ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ ಬೀಟಾ. ಸೊ ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಓಕೆ, ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ನೋಡಿ ಈ ಒಂದು ವಿಡ್ತನ ಆಂಗ್ಯುಲರ್ ವಿಡ್ತನ ಕೇಳಿದರೆ, ಸೇ ಫಾರ್ ಎಕ್ಸಾಂಪಲ್ ತೀಟಾ ಅಂತ ತಗೋಣ. ಈ ವಿಡ್ತ್ ಏನಾಗಿರುತ್ತೆ, ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಅಪ್ಲೈ ಮಾಡಿ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್, ಇಲ್ಲಿಂದ ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಏನು ಕ್ಯಾಪಿಟಲ್ ಡಿ. ಸೊ ಬೀಟಾ ಡಿವೈಡೆಡ್ ಬೈ ಡಿ ಆಗುತ್ತೆ. ಬಿಕಾಸ್ ತೀಟಾ ಇಸ್ ವೆರಿ ಸ್ಮಾಲ್, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ತೀಟಾ ಆಗುತ್ತೆ. ಸೊ ಆಂಗ್ಯುಲರ್ ವಿಡ್ತ್ that is half angular width of the central maxima. This is the central maxima. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು width of the central maxima ಏನಾಗಿರುತ್ತೆ ಬೀಟಾ ಬೈ ಡಿ ಆಗಿರುತ್ತೆ. ವಿ ನೋ ದಟ್ ಬೀಟಾ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಆಸ್ ಇಟ್ ಈಸ್ ಡಿ ಗೆಟ್ ಕ್ಯಾನ್ಸಲ್ ಔಟ್. ಥೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಡಿ. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಆಂಗ್ಯುಲರ್ ವಿಡ್ತ್ ಆಫ್ angular width of central maxima. So theta is equal to ಏನಾಯಿತು ಲ್ಯಾಂಬ್ಡಾ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಲ್ಯಾಂಬ್ಡಾ 589 into 10 to the power of minus 9 divided by 0.589 into 10 to the power of minus 3 small d. So 589 into 10 to the power of minus 9 ಈ ಶಿಫ್ಟ್ ಮಾಡಿದರೆ 1 2 3 589 into 10 to the power of minus 6 ಆಯಿತು, ಗೆಟ್ ಕ್ಯಾನ್ಸಲ್ ಆಯಿತು. So this is becomes 1 into 10 to the power of minus 3, that is equal to 0.001. But optional ನೋಡಿ, in terms of sin inverse ಅಲ್ಲಿ ಇದೆ. We know that if theta is small ಆಗಿದ್ದಾಗ sin theta is equal to ಏನಾಗಿರುತ್ತೆ tan theta ಆಗಿರುತ್ತೆ. ನೋಡಿ theta in terms of tan theta ಮತ್ತು sin theta ಕೊಟ್ಟಾಗ ಇದೇನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದು tan theta ಅಲ್ವಾ. tan theta is equal to b by d ಆಯಿತು. ಇಲ್ಲಿ sin theta is equal to tan theta ಯಾವಾಗ theta ತುಂಬ ಸ್ಮಾಲ್ ಆಗಿದೆ. ಸೊ tan theta ಜಾಗದಾಗ ನಾವು sin theta ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. sin theta is equal to ಏನು ಬಂತು ನಮಗೆ 0.001 ಬಂತು. ಸೊ theta is equal to sin inverse of 0.001. ದಿಸ್ ಇಸ್ ದ ಆನ್ಸರ್. ನೋಡಿ ಕ್ವಶನಲ್ಲಿ ತೀಟಾದ sin theta ಮತ್ತು tan thetaದಲ್ಲಿ ಕೊಟ್ಟರೆ ಇದನ್ನು ಬರೀರಿ. ಜಸ್ಟ್ ಥೀಟಾದಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ದಿಸ್ ಇಸ್ ದ ಆನ್ಸರ್. ಓಕೆ, ಜಸ್ಟ್ ನಾವು ಆಂಗ್ಯುಲರ್ ವಿಡ್ತ್ನ ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.001. ನೆಕ್ಸ್ಟ್ ಕ್ವಶನ್, ಇನ್ ಎ Fraunhofer diffraction experiment at a single slit using a light of wavelength 400 nanometer, the first minima is formed at an angle of 30 degree. The direction theta of the first secondary maxima is given by. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ. ಓಕೆ ನೋಡಿ, ಸೆಂಟ್ರಲ್ ಮ್ಯಾಕ್ಸಿಮಾ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಆಲ್ಟರ್ನೇಟ್ ಮ್ಯಾಕ್ಸಿಮಾ ಫಾರ್ಮೇಷನ್ ಆಗುತ್ತಲ್ವಾ, ಅವನ್ನ ನಾವು ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕರೀತಾರೆ. ಇಲ್ಲಿ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ ಅಂದರೆ ಫಸ್ಟ್ ಮ್ಯಾಕ್ಸಿಮಾ ಅಂತ. ಓಕೆ, ಇದು ಸೆಕೆಂಡರಿ ಮ್ಯಾಕ್ಸಿಮಾಸ್ ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ನಮಗೆ ಫ್ರಿಂಜಸ್ ಫಾರ್ಮೇಷನ್ ಆದಲ್ವ, ದಿಸ್ ಇಸ್ ಸೆಂಟ್ರಲ್ ಮ್ಯಾಕ್ಸಿಮಾ. ಈ ರೀತಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಓಕೆ, ಇವನ್ನ ನಾವೇನಂತ ಕರಿತೀವಿ, ಮ್ಯಾಕ್ಸಿಮಾಸ್ ಎಲ್ಲ ಸೆಕೆಂಡರಿ ಮ್ಯಾಕ್ಸಿಮಾಸ್ ಅಂತ ಕರಿತೀವಿ. ಸೆಕೆಂಡರಿ ಮ್ಯಾಕ್ಸಿಮಾ ಇದು ಫಸ್ಟ್ ಅಲ್ವಾ, ಹಾಗಾಗಿ ಇದನ್ನ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ, ದಿಸ್ ಇಸ್ ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕರಿತೀವಿ. ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಏನು ಕೇಳಿದರೆ, ವಾಟ್ ಈಸ್ ದ ಆಂಗ್ಯುಲರ್ ವಿಡ್ತ್? ಆಂಗ್ಯುಲರ್ ವಿಡ್ತ್ಗೆ ಫಾರ್ಮುಲಾ ಸೈನ್ ಥೀಟಾ ಎನ್ ಇಸ್ ಈಕ್ವಲ್ ಟು 2n plus 1 lambda divided by 2d. This is the formula to calculate the angular width of the secondary maximas. ಯಾಕೆ ನಾನು ಸೈನ್ ಥೀಟಾ ಅಂತ ತಗೊಂಡಿದ್ದೀನಿ, ಥೀಟಾ ಅಂತ ತಗೊಂಡಿಲ್ಲ ಅಂದರೆ ಕ್ವಶನಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ, ದಟ್ ಈಸ್ ಆ್ಯಂಗಲ್ ಇಸ್ 30 ಡಿಗ್ರಿ, ತುಂಬ ಕಡಿಮೆ ಅಲ್ಲ ಆ್ಯಂಗಲ್, ಹಾಗಾಗಿ ಸೈನ್ ಥೀಟಾನ ಇಲ್ಲಿ ಮೆನ್ಷನ್ ಮಾಡಬೇಕು. ಆಪ್ಷನ್ಸು ಕೂಡ ನೋಡಬೇಕು ನೀವು, ಇನ್ ಟರ್ಮ್ಸ್ ಆಫ್ ಸೈನ್ ಥೀಟಾದಲ್ಲಿದೆ ಕ್ವಶನ್. ಸೊ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಒನ್ನು ವೇವ್ ಲೆಂತ್ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 400 ನ್ಯಾನೋಮೀಟರ್, ಅಂಡ್ ಆಲ್ಸೋ ಫಸ್ಟ್ ಮಿನಿಮಾ ಇಸ್ ಫಾರ್ಮ್ಡ್ ಅಟ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಅಂದರೆ ಥೀಟಾ 1 ಕೊಟ್ಟಿದ್ದಾರೆ, ಎಷ್ಟು 30 ಡಿಗ್ರಿ. ಹಾಗಾದರೆ ನಮಗೇನು ಮಾಡಬೇಕು ಈಗ, ಈ ಕೇಸಲ್ಲಿ ಬ್ರೈಟ್ ಫ್ರಿಂಜಿಗೆ ಏನು ಆಗಿರುತ್ತೆ ಅಂತ ಕೇಳಿದರೆ ಥೀಟಾ 1.
ವಿ ನೋ ದಟ್ ಫಾರ್ ಮಿನಿಮಾ ಕೇಸಲ್ಲಿ ಏನಾಗಿರುತ್ತೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಅಲ್ವಾ. ದಿಸ್ ಇಸ್ ದ ಕಂಡೀಷನ್ ಫಾರ್ ಆಂಗ್ಯುಲರ್ ವಿಡ್ತ್ ಆಫ್ ದ ಮಿನಿಮಾ. ಸೊ ಸೈನ್ ಥೀಟಾ ಕೊಟ್ಟಿದ್ದಾರೆ, ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎನ್ ಅಂದರೆ ಫಸ್ಟ್ ಮಿನಿಮಾ ಅಂದರೆ 1 ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಹಾಗೇ ಇರಲಿ. ಸೊ 30 ಡಿಗ್ರಿ 1/2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಡಿ ಸಿಕ್ಕಾಯಿತು. ಡಿ ಇಸ್ ಈಕ್ವಲ್ ಟು ಏನಾಯಿತು ನಮಗೆ 2 ಟೈಮ್ಸ್ ಲ್ಯಾಂಬ್ಡಾ ಆಯಿತು. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಆ ಫಾರ್ಮುಲಾ ತೊಗೊಳ್ತೀನಿ. ಸೈನ್ ಥೀಟಾ 1 ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ ಕೇಳಿದರೆ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ. ಸೊ ಥೀಟಾ ಎನ್ ಇಸ್ ಈಕ್ವಲ್ ಟು 1. ಸೊ 2 ಇಂಟು ಎನ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ 1 + 1 ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ಇರಲಿ. ಲ್ಯಾಂಬ್ಡಾ ಬೈ ಡಿ ಅಂದರೆ ಏನು ಹೇಳಿ, ಲ್ಯಾಂಬ್ಡಾ ಬೈ ಡಿ ಇಲ್ಲೇ ಗೊತ್ತಿದೆ. ಲ್ಯಾಂಬ್ಡಾ ಬೈ ಡಿ ಇಸ್ ನಥಿಂಗ್ ಬಟ್ 1/2 1 ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ಬಿಕಮ್ಸ್ 2 + 1 ದಿಸ್ ಇಸ್ 3 divided by 4. So theta 1 is equal to sin inverse of 3 divided by 4. This is the answer for the given question. ನೆನ್ಪಿಟ್ಕೋಬೇಕು, ಆ್ಯಂಗಲ್ ಏನಾದರೂ ಕೊಟ್ಟಿಲ್ಲ ಅಂದರೆ ಜಸ್ಟ್ ಸೈನ್ ಥೀಟಾ ಎನ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಯೂಸ್ ಮಾಡಿ. ಆ್ಯಂಗಲ್ನ ಕೊಟ್ಟಾಗ ನೀವು ಸೈನ್ ಥೀಟಾನ ತಗೋಬೇಕು, ಯಾಕಂದರೆ ಇಲ್ಲಿ ಆ್ಯಂಗಲ್ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಮ್ಯಾಕ್ಸಿಮಾ, ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಮಿನಿಮಾ. ಅಲ್ಲಿ ಫಸ್ಟ್ ಮಿನಿಮಾ ಕೊಟ್ಟಿದ್ರೆ ಹಾಗಾಗಿ ಎನ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಮತ್ತು ಫಸ್ಟ್ ಮ್ಯಾಕ್ಸಿಮಾ ಕೇಳಿದರೆ ಹಾಗಾಗಿ ಎನ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ. ಈ ಸೆಕೆಂಡರಿ ಮ್ಯಾಕ್ಸಿಮಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ. ಈ ಎಲ್ಲ ಮ್ಯಾಕ್ಸಿಮಾಸ್ನ ನಾವು ಸೆಕೆಂಡರಿ ಮ್ಯಾಕ್ಸಿಮಾಸ್ ಅಂತಲೇ ಕರಿತೀವಿ. ಇದು ಫಸ್ಟ್ ಮ್ಯಾಕ್ಸಿಮಾ, ಇದು ಸೆಕೆಂಡರಿ ಮ್ಯಾಕ್ಸಿಮಾ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಸೈನ್ ಇನ್ವರ್ಸ್ ಆಫ್ 3 divided by 4, ಆಪ್ಷನ್ ಡಿ. Next question from the year 2010. The question is, the wavelength of light used in Young's double slit experiment is lambda. The intensity at a point on the screen where the path difference is lambda by 6 is I. If I0 denotes the maximum intensity, then the ratio of I and I0 is. ನಮಗೆ ಗೊತ್ತಿದೆ ಇಂಟರ್ಫರೆನ್ಸ್ ಪ್ಯಾಟ್ರನಲ್ಲಿ ನಮಗೆ ಇಂಟೆನ್ಸಿಟಿ ಹೇಗೆ ವೇರಿ ಆಗುತ್ತೆ. I is equal to 4I0 cos square pi divided by 2. ಓಕೆ, ಹಾಗಾದರೆ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಫಾರ್ ದ ಪಾತ್ ಡಿಫ್ರೆನ್ಸ್ ಆಫ್ ಲ್ಯಾಂಬ್ಡಾ ಬೈ 6 ಆ ರೇಷಿಯೋ ಆಫ್ ಇಂಟೆನ್ಸಿಟಿ ಟು ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಏನಾಗಿರುತ್ತೆ ನೋಡಿ. ಇದನ್ನು ಈಗೂ ಬರಿಬೋದು. ಇಂಟೆನ್ಸಿಟಿ ಇಸ್ ಈಕ್ವಲ್ ಟು 4I0 ಅಂದರೆ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ, I ಮ್ಯಾಕ್ಸಿಮಮ್ ಕಾಸ್ ಸ್ಕ್ವಯರ್ ಪೈ ಡಿವೈಡೆಡ್ ಬೈ 2. ಕ್ವಶನಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿನ I0 ಅಂತ ಹೇಳಿದರೆ ನಾನು ಹಾಗಾಗಿ I0 ಇಂದ ರೀಪ್ಲೇಸ್ ಮಾಡ್ತೀನಿ. I0 ಕಾಸ್ ಸ್ಕ್ವಯರ್ ಪೈ ಡಿವೈಡೆಡ್ ಬೈ 2. ಬಟ್ ಇಲ್ಲಿ ಫೇಸ್ ಡಿಫ್ರೆನ್ಸ್ ಕೊಟ್ಟಿಲ್ಲ, ಪಾತ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಫೇಸ್ ಡಿಫ್ರೆನ್ಸ್ಗೂ ಪಾತ್ ಡಿಫ್ರೆನ್ಸ್ಗೆ ಇರತಕ್ಕಂಥ ರಿಲೇಷನ್ನು. ಫೇಸ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2π ಬೈ ಲ್ಯಾಂಬ್ಡಾ ಇಂಟು ಪಾತ್ ಡಿಫ್ರೆನ್ಸ್. ನೋಡಿ ಪೈಯಿಂದನಾದರೂ ನೊಟೇಟ್ ಮಾಡಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಥವಾ ಡೆಲ್ಟಾ ಪೈ. ಇಲ್ಲಿ ನೋಡಿ ಇದು ಫೇಸ್ ಅಂದರೆ ಆ್ಯಂಗಲ್ ಅಂದರೆ 2π ಮೇಲ್ಗಡೆ ಬರಬೇಕು. ಸೊ ಫೇಸ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2π ಬೈ ಲ್ಯಾಂಬ್ಡಾ ಇಂಟು ಪಾತ್ ಡಿಫ್ರೆನ್ಸ್ ಏನಿದೆ ಲ್ಯಾಂಬ್ಡಾ ಬೈ 6 ಇದೆ. ಸೊ ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್ ಔಟ್. 2 1s 2 3s. ಸೊ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. I is equal to I0 ಕಾಸ್ ಸ್ಕ್ವಯರ್ ಡೆಲ್ಟಾ ಪೈ ಎಷ್ಟು ಬಂತು ನಮಗೆ ಪೈ ಡಿವೈಡೆಡ್ ಬೈ 3 ಬಂದಿದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಪೈ ಡಿವೈಡೆಡ್ ಬೈ 3, ಇಲ್ಲಿ ಒಂದು 2 ಇದೆ ಇಂಟು 3. ಸೊ ಪೈ ಡಿವೈಡೆಡ್ ಬೈ 6 ಆಯಿತು. ಪೈ ಡಿವೈಡೆಡ್ ಬೈ 6 ಅಲ್ವಾ. ಪೈ ಡಿವೈಡೆಡ್ ಬೈ 6 ಅಂದರೆ 180 ಬೈ ಪೈ ಮಾಡಿ. ಸೊ ಪೈ ಗೆಟ್ ಕ್ಯಾನ್ಸಲ್ 30 ಡಿಗ್ರಿ ಆಯಿತು. ಸೊ ಕಾಸ್ 30 ಡಿಗ್ರಿ ಎಷ್ಟು? ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು √3 ಡಿವೈಡೆಡ್ ಬೈ 2. ಕಾಸ್ 60 ಡಿಗ್ರಿ 1/2. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ I is equal to I0 ಕಾಸ್ 60 ಡಿಗ್ರಿ. ದಿಸ್ ಇಸ್ ಕಾಸ್ ಪೈ ಬೈ 6 ಅಲ್ವಾ. ಪೈ ಬೈ 6 ಅಂದರೆ 30 ಡಿಗ್ರಿ. ಕಾಸ್ 30 ಡಿಗ್ರಿ ಇಸ್ √3/2. ಸೊ √3/2 ಇಲ್ಲಿ ಸ್ಕ್ವಯರ್ ಇದೆ ಹಾಗಾಗಿ ಹೋಲ್ ಸ್ಕ್ವಯರ್. ಸೊ I ಡಿವೈಡೆಡ್ ಬೈ I0 ಕೇಳಿರೋದು. I ಬೈ I0 ಇಸ್ ಈಕ್ವಲ್ ಟು ಇದನ್ನು ಸ್ಕ್ವಯರ್ ಮಾಡಿ. ಸೊ ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ ಗೆಟ್ ಕ್ಯಾನ್ಸಲ್ ಔಟ್. ದಿಸ್ ಇಸ್ 3. 2 ಸ್ಕ್ವಯರ್ ಇಸ್ 4. 3 divided by 4. ದಿಸ್ ಇಸ್ ದ ಆನ್ಸರ್. ನೋಡಿ ಕ್ವಶನ್ನಲ್ಲಿ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂನ I0 ಅಂತ ತೊಗೊಂಡಿದ್ದಾರೆ. ಸೊ ಜನರಲ್ ಫಾರ್ಮುಲಾ ಏನೋ I is equal to 4I0 ಕಾಸ್ ಸ್ಕ್ವೇರ್ ಪೈ ಬೈ 2. ಈ 4I0 ಅಂದ್ರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಸೊ ಮ್ಯಾಕ್ಸಿಮಮ್ ಇಂಟೆನ್ಸಿಟಿನ I0 ಅಂತ ಹೇಳಿದ್ದಾರೆ. ಇವರು ಪೈ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಿದ್ದಾರೆ ಫೇಸ್ ಡಿಫ್ರೆನ್ಸು. ನಾನು ಫೇಸ್ ಡಿಫ್ರೆನ್ಸಿಂದ ಪಾತ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಫೇಸ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ವಿ ಗಾಟ್ ದ ಆನ್ಸರ್ 3/4. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 3 divided by 4. 3/4ನ
ಡಿವೈಡ್ ಮಾಡಿದರೆ ಏನಾಯಿತು 0.75 ಆಯಿತು. ಸೊ ಆನ್ಸರ್ ಈಸ್ 0.75. Next question from 2010. It is based on the interference due to thin film. What is the minimum thickness of a thin film required for constructive interference in reflected light from it? They are given refractive index of the film is 1.5 and also wavelength also 600 nanometer. ನೋಡಿ, for reflected light ಗೆ the condition for constructive interference is 2 mu t cos r is equal to 2n minus 1 lambda divided by 2. This is the formula for constructive interference. ಇಲ್ಲಿ ಕ್ವಶನ್ ಅಲ್ಲಿ ಆರ್ ಕೊಟ್ಟಿಲ್ಲ ಅಂದರೆ ಅವರು ನಾರ್ಮಲ್ ಇನ್ಸಿಡೆನ್ಸಿಗೆ ತಗೊಂಡಿದ್ದಾರೆ, ನಾರ್ಮಲ್ ಇನ್ಸಿಡೆಂಟ್. ಅಂಡ್ ಆಲ್ಸೋ ಟಿ ಮಿನಿಮಮ್ ಟಿ ಎಷ್ಟು ಅಂತ ಹೇಳಿದರೆ, ವಾಟ್ ಈಸ್ ದ ಮಿನಿಮಮ್ ಟಿ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್? ಮಿನಿಮಮ್ ಟಿ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಎನ್ ಏನಾಗಿರಬೇಕು, ಮಿನಿಮಮ್ ಆಗಿರಬೇಕು. ಎನ್ ಮಿನಿಮಮ್ ಅಂದರೆ ಮಿನಿಮಮ್ ಮೀನ್ಸ್ ಫಸ್ಟ್ ಮ್ಯಾಕ್ಸಿಮ ಅಥವಾ ಫಸ್ಟ್ ಬ್ರೈಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ಫಸ್ಟ್ ಬ್ರೈಟ್ನ ತಗೋಬೇಕು. ಯಾಕಂದರೆ ಟಿ ಮಿನಿಮಮ್ ಆಗಬೇಕಂದ್ರೆ ಎನ್ನು ಕೂಡ ಮಿನಿಮಮ್ ಆಗಬೇಕು. ಎನ್ ಮ್ಯಾಕ್ಸಿಮಮ್ ಆಯಿತು ಅಂದರೆ ಟಿ ಕೂಡ ಮ್ಯಾಕ್ಸಿಮಮ್ ಆಗುತ್ತೆ. ಅಲ್ಲಿ ಕ್ವಶನಲ್ಲಿ ಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ, ಸೊ 2 mu t, ಸೊ ಆರ್ 0 ಆಯಿತು ಅಂದರೆ ಕಾಸ್ 0 ಈಸ್ 1 ಇಂಟು 1 ಈಸ್ ಈಕ್ವಲ್ ಟು 2 ಇಂಟು ಎನ್ ಇಸ್ ಈಕ್ವಲ್ ಟು 1 ಮೈನಸ್ 1 ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2. ದಿಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ಆಗುತ್ತೆ. ನಮಗೆ ಬೇಕಾದ್ದು ಟಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ಇಂಟು 2 4 ಇಂಟು ಮ್ಯೂ. ಸೊ ಲ್ಯಾಂಬ್ಡಾ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಲ್ಯಾಂಬ್ಡಾ ಈಸ್ 600 ನ್ಯಾನೋಮೀಟರ್, 600 ಇಂಟು 10 to the power of minus 9 ಡಿವೈಡೆಡ್ ಬೈ 4 ಇಂಟು ಮ್ಯೂ ವ್ಯಾಲ್ಯೂ ಈಸ್ ಗಿವನ್ 1.5. ಸೊ ಸಿಂಪ್ಲಿಫೈ ಮಾಡಿದರೆ ದಿಸ್ ಇಸ್ ಬಿಕಮ್ 6 ಇಂಟು 10 to the power of minus 7 4 ಇಂಟು ನೋಡಿ 1.5ನ 3/2 ಅಂತ ಮಾಡ್ಕೋಬೋದು. ಸೊ 2 1s 2 2s, ಸೊ 2 1s 2 3s 3 3 ಗೆಟ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ವಿಲ್ ಬಿ ಟಿ ಇಸ್ ಈಕ್ವಲ್ ಟು 1 ಇಂಟು 10 to the power of minus 7 ಮೀಟರ್. ಇಲ್ಲಿ ಆಪ್ಷನಲ್ಲಿ ಮಿಲಿಮೀಟ್ರಲ್ಲಿದೆ, ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಮಿಲಿಮೀಟ್ರ್ ಅಲ್ಲ ನ್ಯಾನೋಮೀಟ್ರಲ್ಲಿದೆ. ನ್ಯಾನೋಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಏನಾಯ್ತು, ಇದು 100 ಇಂಟು 10 to the power of minus 9 ಮೀಟರ್. ಸೊ 100 ನ್ಯಾನೋಮೀಟರ್. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೋಡಿ, ಇಂಟರ್ಫರೆನ್ಸ್ ಡ್ಯೂ ಟು ಥಿನ್ ಫಿಲಮ್ ಅನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ರಿಫ್ಲೆಕ್ಟೆಡ್ ಲೈಟ್ಗೆ ಏನೇನು ಕಂಡೀಷನ್ ಇದೆ, ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್. ಅದೇ ರೀತಿ ರಿಫ್ರಾಕ್ಟೆಡ್ ಲೈಟ್ಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಏನಾಗಿರುತ್ತೆ ನೋಡಿ. ಎರಡೂ ಕೂಡ ಸೇಮ್ ಫಾರ್ಮುಲಾ, ಬಟ್ ರಿಫ್ಲೆಕ್ಟೆಡ್ ಲೈಟ್ಗೆ ಏನು ಬಂದಿರುತ್ತೋ ಫಾರ್ಮುಲಾ ರಿಫ್ರಾಕ್ಟೆಡ್ ಲೈಟ್ಗೆ ಉಲ್ಟಾ ಆಗುತ್ತೆ ಅಷ್ಟೇ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 100 ನ್ಯಾನೋಮೀಟರ್. We move on to the next question from the year 2011. Two monochromatic light waves of amplitude 3a and 2a interfering at a point having a phase difference of 60 degree. The intensity at that point will be proportional to, they are given amplitudes. Nodi, this is the question from 2011. A1 is equal to 3a, A2 is equal to 2a, and also they are given pi is equal to 60 degree. ಹಾಗಾದರೆ ಇಂಟೆನ್ಸಿಟಿ, ರಿಸಲ್ಟೆಂಟ್ ಇಂಟೆನ್ಸಿಟಿ ಏನಾಗಿರುತ್ತೆ ನೋಡಿ. ನಮಗೆ ಗೊತ್ತಿದೆ ಇಂಟೆನ್ಸಿಟಿ ಇಸ್ ಪ್ರಪೋರ್ಷನಲ್ ಟು ದ ಆಂಪ್ಲಿಟ್ಯೂಡ್ ಸ್ಕ್ವೇರ್. ಸೊ ನಾವು ಈಗ ಇಂಟೆನ್ಸಿಟಿನ ರಿಸಲ್ಟೆಂಟ್ ಇಂಟೆನ್ಸಿಟಿ ಬದಲು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಅದನ್ನು ಸ್ಕ್ವಯರ್ ಮಾಡಿದರೆ ನಮಗೆ ಇಂಟೆನ್ಸಿಟಿ ಸಿಕ್ಬಿಡುತ್ತೆ. ವಿ ನೋ ದಟ್ ದ ಫಾರ್ಮುಲಾ ಫಾರ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ದಟ್ ಈಸ್ resultant amplitude square is equal to a1 square plus a2 square plus 2a1 a2 cos pi. ಇದು ಯಾವ ಫಾರ್ಮುಲಾ ಅಂದರೆ ಇದೇ ಫಾರ್ಮುಲಾ. r is equal to ವೆಕ್ಟರ್ಸ್ ಅಲ್ಲಿ ಕಲ್ತಿದ್ವಿ, a square plus b square plus 2ab cos theta. ಇದೇ ಫಾರ್ಮುಲಾನ ಇಲ್ಲಿ ಬರ್ದಿರೋದು. a square is equal to a1 square plus a2 square 2a1 a2 cos pi. ಸೊ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ is equal to a1 ಸ್ಕ್ವೇರ್ ಅಂದರೆ 9a ಸ್ಕ್ವೇರ್ ಪ್ಲಸ್ ನೋಡಿ 2 ಅಂದರೆ 4a ಸ್ಕ್ವೇರ್ ಪ್ಲಸ್ 2 ಇಂಟು 3 ಇಂಟು 2 ಅಲ್ಲಿಗೆ 6 a ಸ್ಕ್ವಯರ್ ಕಾಸ್ 60 ಡಿಗ್ರಿ ಆಯಿತು. ಸೊ ದಿಸ್ ಇಸ್ ಬಿಕಮ್ಸ್ 9 ಪ್ಲಸ್ 4 13a ಸ್ಕ್ವಯರ್ ಪ್ಲಸ್ ದಿಸ್ ಇಸ್ 12a ಸ್ಕ್ವಯರ್ ಇಂಟು ಕಾಸ್ 60 ಡಿಗ್ರಿ ಇಸ್ 1/2, 2 1s 2 6. ಸೊ ದಿಸ್ ಇಸ್ ಬಿಕಮ್ಸ್ 19a ಸ್ಕ್ವಯರ್. ಸೊ ದಿಸ್ ಇಸ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್. Therefore, intensity is nothing but intensity. Resultant intensity is proportional to the square of the resultant amplitude. So, resultant intensity is equal to 19 times a square. So,
ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನಾನು ಈ ಫಾರ್ಮುಲೆಲ್ಲ ಆಲ್ರೆಡಿ ಸಿನಾಪ್ಸಿಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ಗೂ ರಿಸಲ್ಟೆಂಟ್ ಇಂಟೆನ್ಸಿಟಿಗೂ ಇರ್ತಕ್ಕಂಥ ರಿಲೇಷನ್. ಸೊ ಆನ್ಸರ್ ಫಾರ್ ದ ಕ್ವಶನ್ 19a². ಆಪ್ಷನ್ ಡಿ ಈಸ್ ಕರೆಕ್ಟ್. Next question from 2011. The question is, consider the following statement in case of Young's double slit experiment. 3 statements ಕೊಟ್ಟಿದ್ದಾರೆ. First statement, a slit S is necessary if we use an ordinary extended source of light. Second statement, a slit S is not needed if we use an ordinary but well collimated beam of light. Third statement, a slit S is not needed if we use a coherent source of light ಅಂತ ಹೇಳಿದರೆ. ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ನೋಡಿ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ದಿಸ್ ಇಸ್ ಕ್ವಶನ್ ಫ್ರಮ್ 2011. ನೋಡಿ ನಾವು ಇಲ್ಲಿ ಸ್ಲಿಟ್ಗಳನ್ನ ಯೂಸ್ ಮಾಡ್ತೀವಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ. S1 S2 ನಮಗೇನಾಗುತ್ತೆ ಇಲ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರುತ್ತೆ. ಫಸ್ಟ್ ಆಪ್ಷನಲ್ಲಿ ಏನು ಹೇಳಿದ್ದಾರೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಈ ಸ್ಲಿಟ್ಸ್ ಇದೆಯಲ್ವಾ ದಿಸ್ ಇಸ್ ನೆಸೆಸರಿ ವೆನ್ ಯೂಸ್ ಆರ್ಡಿನರಿ ಸೋರ್ಸ್ ಅಂತ ಹೇಳಿದ್ದಾರೆ. ನೋಡಿ ಆರ್ಡಿನರಿ ಸೋರ್ಸ್ ಇಟ್ ವೈಬ್ರೇಟ್ ಇನ್ ಆಲ್ ಡೈರೆಕ್ಷನ್ಸ್, ಎಲ್ಲ ಡೈರೆಕ್ಷನ್ಸಲ್ಲೂ ವೈಬ್ರೇಟ್ ಆಗೋದ್ರಿಂದ ನಮಗೆ ಇಂಟರ್ಫರೆನ್ಸ್ ಪ್ಯಾಟ್ರನ್ ಬರ್ತಕ್ಕಂಥದ್ದು ಎಫೆಕ್ಟ್ ಆಗ್ತದೆ, ಮೀನ್ಸ್ ಇಂಟೆನ್ಸಿಟಿ ಕೂಡ ವೇರಿಯೇಷನ್ ಆಗುತ್ತೆ. ಸೊ ನಾವು ಈ ಆರ್ಡಿನರಿ ಸೋರ್ಸ್ಗೆ ಸ್ಲಿಟ್ನ ಯೂಸ್ ಮಾಡೋದ್ರಿಂದ ನಮಗೆ ಓನ್ಲಿ ಕೋಲಿಮೇಟೆಡ್ ಅಂದರೆ ಒಂದು ಶಾರ್ಪ್ ರೇಸ್ ಆಫ್ ಲೈಟ್ ಏನಾಗುತ್ತೆ ಇನ್ಸಿಡೆಂಟ್ ಆಗುತ್ತೆ. ಸೊ ಹಾಗಾಗಿ ಆರ್ಡಿನರಿ ಸೋರ್ಸ್ ಆಫ್ ಲೈಟ್ನ ಯೂಸ್ ಮಾಡಿದರೆ ನಮಗೆ ಸ್ಲಿಟ್ಟಿನ ನೆಸಸರಿ ಇದೆ. ಸ್ಲಿಟ್ಸ್ ಏನು ಬೇಕೋ ಆರ್ಡಿನರಿ ಸೋರ್ಸ್ ಆಫ್ ಲೈಟ್ ವೈಬ್ರೇಟ್ಸ್ ಇನ್ ಆಲ್ ದ ಡೈರೆಕ್ಷನ್. ಈ ಸ್ಲಿಟ್ ಏನು ಮಾಡುತ್ತೆ ನಮಗೆ ಓನ್ಲಿ ಶಾರ್ಪ್ ಅಂಡ್ ಕೋಲಿಮೇಟೆಡ್ ರೇಸ್ ಆಫ್ ಲೈಟ್ನ ಈ ಸ್ಕ್ರೀನ್ ಮೇಲೆ ಅಥವಾ ಇಂಟರ್ಫರೆನ್ಸ್ಗೆ ಎಫೆಕ್ಟ್ ಮಾಡ್ತದೆ. ಸೊ ದಟ್ ಫಾರ್ ಆರ್ಡಿನರಿ ಸೋರ್ಸ್ ದ ಸ್ಲಿಟ್ಸ್ ಆರ್ ನೆಸಸರಿ. ಸೆಕೆಂಡ್ ಒನ್ ಹೇಳಿದ್ದಾರೆ ಅಂದರೆ ಎ ಸ್ಲಿಟ್ ಎಸ್ ಇಸ್ ನಾಟ್ ನೀಡೆಡ್ ಇಫ್ ಯು ಯೂಸ್ ಆರ್ಡಿನರಿ ಬಟ್ ಕೋಲಿಮೇಟೆಡ್ ಬೀಮ್ ಆಫ್ ಲೈಟ್. ನಾವು ಸ್ಲಿಟ್ ಯೂಸ್ ಮಾಡೋ ಉದ್ದೇಶನೇ ನಮಗೇನು ಬರಬೇಕು ಶಾರ್ಪ್ ಲೈಟ್ ಬರಬೇಕು, ವೆರಿ ಥಿನ್. ಈ ರೀತಿ ಶಾರ್ಪ್ ಲೈಟ್ ಬರೋಕ್ಕೋಸ್ಕರ ಅಥವಾ ರೇಸ್ ಆಫ್ ಲೈಟ್ ಬರೋಕ್ಕೋಸ್ಕರನೇ ನಾವೇನು ಮಾಡ್ತೀವಿ ಸ್ಲಿಟ್ನ ಯೂಸ್ ಮಾಡ್ತೀವಿ. ಆಲ್ರೆಡಿ ಕೋಲಿಮೇಟೆಡ್ ವೆರಿ ಶಾರ್ಪ್, ಫಾರ್ ಎಕ್ಸಾಂಪಲ್ ಲೇಸರ್ ಲೈಟ್ ಥರ ಓನ್ಲಿ ಶಾರ್ಪ್ ರೇಸ್ ಆಫ್ ಲೈಟ್ ಬರ್ತಾ ಇದೆ ಅಂದರೆ ನಮಗೆ ಸ್ಲಿಟ್ಟಿನ ಅವಶ್ಯಕತೆ ಇಲ್ಲ. ಸೊ ದಟ್ ಆಪ್ಷನ್ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. ಥರ್ಡ್ ಸ್ಟೇಟ್ಮೆಂಟ್, ಎ ಸ್ಲಿಟ್ ಎಸ್ ಇಸ್ ನಾಟ್ ನೀಡೆಡ್ ಇಫ್ ಯು ಯೂಸ್ ಕೊಯರೆಂಟ್ ಸೋರ್ಸ್ ಆಫ್ ಲೈಟ್. ಕೊಯರೆಂಟ್ ಸೋರ್ಸಸ್ ಆಫ್ ಲೈಟಲ್ಲಿ ಆಲ್ರೆಡಿ ನಮಗೆ ಐಲಿ ಮಾನೋಕ್ರೊಮ್ಯಾಟಿಕ್ ಲೈಟ್ ಬರ್ತದೆ, ಮಾನೋಕ್ರೊಮ್ಯಾಟಿಕ್ ಲೈಟ್ ಆ್ಯಂಡ್ ಐಲಿ ಕಾಲಿಮೇಟೆಡ್ ಬೀಮ್ ಆಫ್ ಲೈಟ್. ಸೊ ದಟ್ ಈ ಕೇಸಲ್ಲಿ ಕೊಯರೆಂಟ್ ಸೋರ್ಸಸ್ನ ಯೂಸ್ ಮಾಡಿದಾಗ ನಮಗೆ ಸ್ಲಿಟ್ಟಿನ ನೆಸಸರಿ ಇಲ್ಲ. ಸೊ ದಟ್ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ. ದ ಆಪ್ಷನ್ ಎ ಈಸ್ ಕರೆಕ್ಟ್ 1 2 3. ಹಾಗಾದರೆ ಇಲ್ಲೇನಕ್ಕೆ ನಾವು ಕೊಯರೆಂಟ್ ಸೋರ್ಸ್ ಯೂಸ್ ಮಾಡಿದ್ರು ಕೂಡ ಏನಕ್ಕೆ ಇಲ್ಲಿ ಸ್ಲಿಟ್ ಯೂಸ್ ಮಾಡ್ತಿದ್ದೀವಿ ಅಂದರೆ ನಾವು ಕೊಯರೆಂಟ್ ಸೋರ್ಸ್ನ ಯೂಸ್ ಮಾಡ್ತೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು 2 ಬೀಮ್ ಆಫ್ ಲೈಟ್. ಇಂಟರ್ಫರೆನ್ಸ್ ಆಗಬೇಕಂದ್ರೆ ಮೋರ್ ದೆನ್ 2 ರೇಸ್ ಆಫ್ ಲೈಟ್ ಬೇಕು ಅಥವಾ ಮೋರ್ ದೆನ್ 2 ವೇವ್ಸ್ ಬೇಕು. ಹಾಗಾಗಿ ಒಂದು ಕೊಯರೆಂಟ್ ಸೋರ್ಸಿಂದ ನಾವು ಇಲ್ಲಿ ಸ್ಲಿಟ್ ಮುಖಾಂತರ ಪಾಸ್ ಮಾಡಿ ಈ ಒಂದು ಕೊಯರೆಂಟ್ ಸೋರ್ಸ್ನ ಡಬಲ್ ಸೋರ್ಸ್ ಆಗಿ ನಾವೇನು ಮಾಡ್ತಿದ್ವಿ ಡಿವೈಡ್ ಮಾಡ್ತಿದ್ವಿ. ಆ ಒಂದು ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಸ್ಲಿಟ್ನ ಯೂಸ್ ಮಾಡೋದು. ನಮಗೆ ಶಾರ್ಪ್ ಲೈಟ್ ಬರಲಿ ಅಂತ ಯೂಸ್ ಮಾಡಲ್ಲ. ಟು ಪ್ರೊಡ್ಯೂಸ್ ದ 2 ಸೋರ್ಸಸ್ ವಿ ಆರ್ ಯೂಸಿಂಗ್ ದ ಸ್ಲಿಟ್ಸ್ ಇಯರ್. ಆಲ್ರೆಡಿ ನಾವು ಕೊಯರೆಂಟ್ ಸೋರ್ಸ್ನ ಯೂಸ್ ಮಾಡಿರ್ತೀವಿ. ನೆನ್ಪಿಟ್ಕೊಳ್ಳಿ, ಈ ಸ್ಲಿಟ್ ಯೂಸ್ ಮಾಡ್ತಕ್ಕಂಥದ್ದು ನಮಗೆ 2 ಸೋರ್ಸಸ್ ಆಗಿ ಸಿಂಗಲ್ ಸೋರ್ಸ್ನ ಮಾಡಿಫೈ ಮಾಡ್ತಾ ಇದ್ದೀವಿ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಫ್ರಮ್ 2011. ದ ಕ್ವಶನ್ ಈಸ್ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಫಾಲ್ಸ್ having a wavelength 6000 angstrom gets diffracted by a single slit of width 0.3 mm. The angular position of the first minima of diffracted light is. Angular position ಹೇಳಿದ್ರೆ ಯಾವುದು ಫಸ್ಟ್ ಮಿನಿಮಾ. ನಮಗೆ ಗೊತ್ತಿದೆ angular position of the first minima is given by n lambda divided by d. This is the angular width of the first. Angular width general formula for minima. ಫಸ್ಟ್ ಮಿನಿಮಾ ಅಂದರೆ n is equal to 1. ಸೊ ಥೀಟಾ 1 is equal to 1 into lambda by d. ಲ್ಯಾಂಬ್ಡಾ ಕೊಟ್ಟಿದ್ದಾರೆ 6000 into 10 to the power of minus 10. This is 0.3 into 10 to the power of minus 3. So this is becomes 6 into 10 to the power of 3 into 10 to the power of minus 10 divided by ಇದನ್ನು 3 into 10 to the power of minus 4 ಅಂತ ಮಾಡ್ಕೋಬೋದು. 3 1s 3 2s. ಸೊ ದಿಸ್ ಇಸ್ ಬಿಕಮ್ಸ್ 2 into ನೋಡಿ ಇದು ಮೈನಸ್ ಇದೆ, ಮೇಲ್ಗಡೆ ಹೋದರೆ ಪ್ಲಸ್ ಆಗ್ತದೆ, -6 ಆಗುತ್ತೆ. -6 ಪ್ಲಸ್ 3 ಏನಾಯಿತು ನಮಗೆ -3 ಆಗುತ್ತೆ. 10 to the power of -3 ರೇಡಿಯನ್. ಆಂಗ್ಯುಲರ್ ವಿಡ್ತ್ ರೇಡಿಯನಲ್ಲಿ ಇರಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 2 into 10 to the power of -3 ರೇಡಿಯನ್.
We move on to the next question. In Young's double slit experiment, fringes of width beta are produced on a screen kept at a distance of 1 meter from the slit. ಸ್ಲಿಟ್ಟಿಂದ ಸ್ಕ್ರೀನಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ. ಡಿ ಇಸ್ ಈಕ್ವಲ್ ಟು 1 ಮೀಟರ್ ಕೊಟ್ಟಿದ್ದಾರೆ. ಕರೆಸ್ಪಾಂಡಿಂಗ್ ವಿಡ್ತ್ ಬೀಟಾ ಅಂತ ಹೇಳಿದ್ದಾರೆ. ವೆನ್ ದ ಸ್ಕ್ರೀನ್ ಈಸ್ ಮೂವ್ಡ್ ಅವೇ ಬೈ 5 into 10 to the power of minus 2 meter, ಫ್ರಿಂಜ್ ವಿಡ್ತ್ ಚೇಂಜಸ್ ಬೈ 3 into 10 to the power of minus 5 meter. ನೋಡಿ, ಈ ಒಂದು ಸ್ಕ್ರೀನಿನ 5 into 10 to the power ಮೀನ್ಸ್ ನ್ಯೂ ಡಿಸ್ಟೆನ್ಸ್ ಏನಾಗಿದೆ, ಇನಿಷಿಯಲ್ ಡಿಸ್ಟೆನ್ಸ್ ಪ್ಲಸ್ ಅವೇ ಮೂವ್ ಮಾಡ್ತಿದ್ದಾರೆ ಅಂದರೆ ದೂರ ಹೋಗ್ತಾ ಇದೆ. 5 into 10 to the power of minus 2. ದಿಸ್ ಇಸ್ ದ ನ್ಯೂ ಡಿಸ್ಟೆನ್ಸ್, ಸ್ಲಿಟ್ಟಿಂದ ಸ್ಕ್ರೀನಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್. ಏನು ಹೇಳ್ತಿದ್ದಾರೆ ಅಂದರೆ ಫ್ರಿಂಜ್ ವಿಡ್ತ್ ಚೇಂಜಸ್ ಬೈ 3 into 10 to the power of minus 5 meter. ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಕೊಟ್ಟಿದ್ದಾರೆ. ಸೇ ನ್ಯೂ ಫ್ರಿಂಜ್ ವಿಡ್ತ್ ಅನ್ನ ಬೀಟಾ ಡ್ಯಾಶ್ ಅಂತ ತಗೊಂಡ್ರೆ ಬೀಟಾ ಮೈನಸ್ ಬೀಟಾ ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಇಸ್ ಈಕ್ವಲ್ ಟು 3 into 10 to the power of minus 5 meter. This is the change. Final minus initial fringe width ಎಷ್ಟಾಗ್ತಿದೆ? 3 into 10 to the power of minus 5 meter. Then they are also given D, separation between the slit. ಈ ಒಂದು ಡಿಸ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಎಷ್ಟಿದೆ ಅಂದರೆ 1 into 10 to the power of minus 3 meter. ಹಾಗಾದರೆ ವಾಟ್ ಈಸ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್? ಲ್ಯಾಂಬ್ಡಾನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದರೆ ನಮಗೆ ಗೊತ್ತಿದೆ ಫಾರ್ಮುಲಾ ಫಾರ್ ದ ಫ್ರಿಂಜ್ ವಿಡ್ತ್ ಈಸ್ ಗಿವನ್ ಬೈ ಲ್ಯಾಂಬ್ಡಾ ಡಿ ಬೈ ಡಿ. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ ಈ ಫಾರ್ಮುಲಾದಲ್ಲಿ. ಬೀಟಾ ಅಂದರೆ ಲ್ಯಾಂಬ್ಡಾ, ವೇವ್ ಲೆಂತ್ ಇಸ್ ಸೇಮ್, ಡಿಸ್ಟೆನ್ಸು ನ್ಯೂ ಡಿಸ್ಟೆನ್ಸ್ ಅಲ್ವಾ, ನ್ಯೂ ಫ್ರಿಂಜ್ ವಿಡ್ತ್ಗೆ ಡಿ ಡ್ಯಾಶ್, ಡಿ ಈಸ್ ಸೇಮ್ ಮೈನಸ್ ಈ ಬಿ ಅಂದರೆ ಏನು ಹೇಳಿ, ವಾಟ್ ಈಸ್ ಬಿ? ಬಿ ಈಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು 3 into 10 to the power of minus 5. ಇಲ್ಲಿ ನೋಡಿ ಲ್ಯಾಂಬ್ಡಾ ಬೈ ಡಿ ಆಗೇ ಇರಲಿ. ಡಿ ಡ್ಯಾಶ್ ಅಂದರೆ ನ್ಯೂ ಡಿಸ್ಟೆನ್ಸ್ ಎಷ್ಟು? ಡಿ ಪ್ಲಸ್ 5 into 10 to the power of minus 2 minus lambda d by d is equal to 3 into 10 to the power of minus 5. ಸೊ ಇದನ್ನು ಮಲ್ಟಿಪ್ಲೈ ಮಾಡೋಣ. ಲ್ಯಾಂಬ್ಡಾ ಡಿ ಬೈ ಡಿ ಪ್ಲಸ್ ಈ ಲ್ಯಾಂಬ್ಡಾ ಇಂಟು 5 into 10 to the power of minus 2 divided by d minus lambda d by d is equal to 3 into 10 to the power of minus 5. So lambda d by d get cancel out. ನಮಗೆ ಬೇಕಾಗಿರೋದು ವೇವ್ ಲೆಂತ್. ಸೊ ವೇವ್ ಲೆಂತ್ is equal to 3 into 10 to the power of minus 5 into d divided by 5 into 10 to the power of minus 2. ನೋಡಿ ಇದನ್ನು ಸಿಂಪ್ಲಿಫೈ ಮಾಡೋಣ. 3 by 5 is 0.6 into 10 to the power of minus 5 ಇದೆ, ಇಲ್ಲೊಂದು minus 2 ಇದೆ, ಮೇಲ್ಗಡೆ ಹೋದರೆ ಪ್ಲಸ್ 2 ಆಯಿತು, ಅಲ್ಲಿಗೆ minus 3 ಇಂಟು ಡಿ ಕೊಟ್ಟಿದ್ರೆ 1 into 10 to the power of minus 3. ಸೊ ದಿಸ್ ಇಸ್ ಬಿಕಮ್ 0.6 into 10 to the power of minus 6 meter. ವೇವ್ ಲೆಂತನ್ನು ಅವರು ನ್ಯಾನೋಮೀಟ್ರಲ್ಲಿ ಹೇಳಿದ್ದಾರೆ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಲ್ಲಿಗೆ 600 into 10 to the power of minus 9 meter, or lambda is equal to 600 nanometer. This is the answer for the given question. ಈ ಟೈಪ್ ಆಫ್ ಕ್ವಶನ್ ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಫ್ರಮ್ 2012. ದ ಕ್ವಶನ್ ಈಸ್, if the two slits in Young's double slit experiment are unequal width, then bright fringes will have unequal spacing, bright fringes will have unequal brightness, the bright fringes do not appear, the dark fringes are not perfectly dark ಅಂತ ಇದೆ. ನೋಡೋಣ ಏನಂತ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ದಿಸ್ ಇಸ್ ದ ವಿಡ್ತ್ W1 ಅಂತ ತಗೊಳ್ಳೋಣ, ಇದನ್ನು W2 ಅಂತ ತಗೊಳ್ಳೋಣ. ಫಸ್ಟ್ ವಿಡ್ತ್ ಏನಾದರೂ ಸೇಮ್ ಆಗಿದ್ರೆ ಏನಾಗುತ್ತೆ? ನಮಗೆ ಗೊತ್ತಿದೆ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಿಡ್ತ್ ಆಫ್ ದ ಸ್ಲಿಟ್. ಆಲ್ರೆಡಿ ಕಾನ್ಸೆಪ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಸೊ I1 by I2, ಇಂಟೆನ್ಸಿಟಿ ಆಫ್ ದ ಫಸ್ಟ್ ವೇವ್ ಟು ದ ಇಂಟೆನ್ಸಿಟಿ ಆಫ್ ದ ಸೆಕೆಂಡ್ ವೇವ್ ಇಸ್ W1 by W2. This is also intensity is directly proportional to the square of the amplitude alva. So A1 square by A2 square. ಈಗ ಏನಾದರೂ W1 is equal to W2 ಆಯಿತು. ವಿಡ್ತ್ ಏನಾದರೂ ಸೇಮ್ ಇದ್ದರೆ ನೋಡಿ I1 by I2 is equal to ಏನಾಯಿತು 1 by W1 by W2, W1 by W2 ಈಕ್ವಲ್ ಆಯಿತು. ಸೊ ಗೆಟ್ ಕ್ಯಾನ್ಸಲ್ ಔಟ್, ದಿಸ್ ಇಸ್ ಬಿಕಮ್ಸ್ 1. ಸೊ I1 is equal to ಏನಾಗ್ಬಿಡ್ತು I2 ಆಯಿತು. I1 is equal to I2 ಆಗ್ತಿದೆ ಅಂದರೆ A1 is equal to ಏನಾಗ್ಬಿಡುತ್ತೆ A2 ಆಗುತ್ತೆ. ಆ ಕೇಸಲ್ಲಿ ನಮಗೆ ಮ್ಯಾಕ್ಸಿಮಮ್ ಐ ಮ್ಯಾಕ್ಸಿಮ ಏನು ಹೇಳುತ್ತೆ? ಐ ಮ್ಯಾಕ್ಸಿಮ ಇಸ್ ನಥಿಂಗ್ ಬಟ್ A1 ಪ್ಲಸ್ A2 ಹೋಲ್ ಸ್ಕ್ವೇರ್ ಅಲ್ವಾ. ದಿಸ್ ಇಸ್ ಬಿಕಮ್ಸ್ A1 is equal to A2 ಆದರೆ 2A1 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 4A1 ಸ್ಕ್ವೇರ್. ದಿಸ್ ಇಸ್ ಆಲ್ಸೋ ಕಾಲ್ ಇಟ್ ಆಸ್ ಅ 4I0. ನಾನು ಇನಿಷಿಯಲ್ ಇಂಟೆನ್ಸಿಟಿ I0 ಅಂತ ತಗೊಂಡ್ರೆ ಬಿಕಾಸ್ I is ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು A ಸ್ಕ್ವೇರ್, ಸೊ A ಸ್ಕ್ವೇರ್ ಇಸ್ ನಥಿಂಗ್ ಬಟ್ I0 ಅಂದರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ 4I0 ಆಯಿತು.
ಸಿಮಿಲರ್ಲಿ ಮಿನಿಮಮ್ ಇಂಟೆನ್ಸಿಟಿ ನೋಡಿ, ಮಿನಿಮಮ್ ಇಂಟೆನ್ಸಿಟಿ ಇಸ್ A1 ಮೈನಸ್ A2 ಹೋಲ್ ಸ್ಕ್ವೇರ್. A1 ಇಸ್ ಈಕ್ವಲ್ ಟು 8 ಆದರೆ 0 ಆಗ್ಬಿಡುತ್ತೆ. ಮೀನ್ಸ್ ಬ್ರೈಟ್ ಫ್ರಿಂಜಸ್ ಆಲ್ ಆರ್ ಹ್ಯಾವಿಂಗ್ ಎ 0 ಇಂಟೆನ್ಸಿಟಿ ಆ್ಯಂಡ್ dark fringes having a 0 intensity, bright fringes having a maximum intensity and all the bright fringes having 4I0 value. ಹಾಗಾದರೆ ಈಗ ವಿಡ್ತ್ ಏನಾದರೂ ಡಿಫ್ರೆಂಟ್ ಆಗಿದ್ರೆ ಏನಾಗುತ್ತೆ? ಈಗ W1 is not equal to W2 ಆಯಿತು. W1 not equal to W2 ಆಗ್ತಿದೆ ಅಂದರೆ I1 is not equal to I2 ಆಗಿಬಿಡುತ್ತೆ. ಬಿಕಾಸ್ ಈ ರೇಷಿಯೋ ಕ್ಯಾನ್ಸಲ್ ಆಗಲ್ಲ, I1 not equal to I2 ಆಗುತ್ತೆ. ಸಿಮಿಲರ್ಲಿ A1 is not equal to A2 ಆಗಿಬಿಡುತ್ತೆ. ಇಲ್ಲಿ ನೋಡಿ I ಮ್ಯಾಕ್ಸಿಮ ಏನಿದೆ, I ಮ್ಯಾಕ್ಸಿಮ ಇಸ್ A1 ಪ್ಲಸ್ A2 ಹೋಲ್ ಸ್ಕ್ವೇರ್ ಅಲ್ವಾ. ಸೊ A1 ಮತ್ತು A2 ಏನಾದರೂ ವ್ಯಾಲ್ಯೂ ಆಗಿರಲಿ, ಇದೇನಾಗಿರುತ್ತೆ I ಮ್ಯಾಕ್ಸಿಮ ಯಾವಾಗಲೂ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಆಲ್ ದ ಬ್ರೈಟ್ ಫ್ರಿಂಜಸ್ ಹ್ಯಾವಿಂಗ್ ಸೇಮ್ ಇಂಟೆನ್ಸಿಟಿ, ಬ್ರೈಟ್ ಫ್ರಿಂಜಸ್ ಏನಾಯಿತು ಸೇಮ್ ಇಂಟೆನ್ಸಿಟಿ, ವಾಟ್ ಎವರ್ ಮೇ ಬಿ ದ ವ್ಯಾಲ್ಯೂ. A1 ಜಾಸ್ತಿ ಇರಲಿ A2 ಜಾಸ್ತಿ ಇರಲಿ, ಬಟ್ ಸ್ಕ್ವಯರ್ ಮಾಡಿದಾಗ ವ್ಯಾಲ್ಯೂ ಏನಾಯಿತು ಕಾನ್ಸ್ಟೆಂಟ್ ಆಯಿತು. ಸೊ ಆಲ್ ದ ಬ್ರೈಟ್ ಫ್ರಿಂಜಸ್ ಹ್ಯಾವಿಂಗ್ ಸೇಮ್ ಇಂಟೆನ್ಸಿಟಿ. ವಾಟ್ ಅಬೌಟ್ ಮಿನಿಮಾ? I ಮಿನಿಮಾ ಇಸ್ ಈಕ್ವಲ್ ಟು ಏನಾಯಿತು A1 ಮೈನಸ್ A2 ಆಯಿತು ಹೋಲ್ ಸ್ಕ್ವೇರ್. ದಿಸ್ ಇಸ್ ನಾಟ್ ಈಕ್ವಲ್ ಟು 0 ಆಯಿತು, ಹೌದಲ್ವಾ. A1 ಇಸ್ ನಾಟ್ ಈಕ್ವಲ್ ಟು A2, ಸೊ I ಮಿನಿಮಾ ಇಸ್ ನಾಟ್ ಈಕ್ವಲ್ ಟು 0. ಹಾಗಾಗಿ ಪ್ರೀವಿಯಸ್ ಕೇಸಲ್ಲಿ ಎಲ್ಲ ಡಾರ್ಕ್ ಫ್ರಿಂಜಸ್ಗೂ ಇಂಟೆನ್ಸಿಟಿ 0 ಆಗಿತ್ತು. ಇಫ್ ವಿಡ್ತ್ ಏನಾದರೂ ಸೇಮ್ ಆಗಿಲ್ಲ ಅಂದರೆ I minima is not equal to 0. means dark fringes are not perfectly dark. Dark fringes ಅಂದರೆ ಇಂಟೆನ್ಸಿಟಿ 0 ಇರಬೇಕು, ಬಟ್ ಇಲ್ಲಿ ಇಂಟೆನ್ಸಿಟಿ ಏನಾಗ್ತಿದೆ 0 ಆಗ್ತಿಲ್ಲ. ಸೊ ಡಾರ್ಕ್ ಫ್ರಿಂಜಸ್ ಆರ್ ನಾಟ್ ಪರ್ಫೆಕ್ಟ್ಲಿ ಡಾರ್ಕ್ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಡಿ, ದ ಡಾರ್ಕ್ ಫ್ರಿಂಜಸ್ ಆರ್ ನಾಟ್ ಪರ್ಫೆಕ್ಟ್ಲಿ ಡಾರ್ಕ್. ನೆಕ್ಸ್ಟ್ ಕ್ವಶನ್ ನೋಡಿ, for sustained interference fringes in double slit experiment essential condition or conditions ಅಂತ ಕೇಳಿದ್ದಾರೆ. ಸೋರ್ಸಸ್ ಮಸ್ಟ್ ಬಿ ಕೊರೆಂಟ್. ನೋಡಿ, ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಬ್ಟೈನ್ ಆಗಬೇಕಂದ್ರೆ ಸೋರ್ಸಸ್ ಕಂಪಲ್ಸರಿ ಕೊಯರೆಂಟ್ ಸೋರ್ಸಸ್ ಆಗಿರಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ದ ಇಂಟೆನ್ಸಿಟಿ ಆಫ್ ದ ಟೂ ಸೋರ್ಸಸ್ ಮಸ್ಟ್ ಬಿ ಈಕ್ವಲ್ ಅಂತ ಹೇಳಿದ್ದಾರೆ. ನೋಡಿ, ಇಂಟೆನ್ಸಿಟಿ ಡಿಫ್ರೆಂಟ್ ಆಗಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಂಟೆನ್ಸಿಟಿ ಡಿಫ್ರೆಂಟ್ ಆಗಿದ್ರೂ ಕೂಡ ನಮಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರುತ್ತೆ, ಬಟ್ ಏನಾಗಿರುತ್ತೆ ಇಂಟೆನ್ಸಿಟಿ ಏನಾಗುತ್ತೆ ವೇರಿ ಆಗುತ್ತೆ ಅಷ್ಟೇ. ಈ ಕೇಸ್ ಬಂತಲ್ವಾ, ಡಾರ್ಕ್ ಫ್ರಿಂಜಸ್ ಏನಾಗಿರುತ್ತೆ ನಾಟ್ ಪರ್ಫೆಕ್ಟ್ಲಿ ಡಾರ್ಕ್, ಬಟ್ ನಮಗೆ ಫ್ರಿಂಜ್ ಬ್ರೈಟ್ ಮತ್ತು ಡಾರ್ಕ್ ಪ್ಯಾಟರ್ನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಸಸ್ಟೈನಬಲ್ ಇಂಟರ್ಫರೆನ್ಸ್ ಅಂದರೆ ಗುಡ್ ಇಂಟರ್ಫರೆನ್ಸ್ ಒಬ್ಟೈನ್ ಆಗಬೇಕು ಅಂದರೆ ಕೊಯರೆಂಟ್ ಸೋರ್ಸಸ್ ಆಗಿರಬೇಕು. ಸೋರ್ಸಸ್ ಮಸ್ಟ್ ಬಿ ಕೊಯರೆಂಟ್ ಆಗಿರಬೇಕು, ಬಟ್ ಇಂಟೆನ್ಸಿಟಿ ಈಕ್ವಲ್ ಇದ್ರೂ ಓಕೆ, ಈಕ್ವಲ್ ಇಲ್ಲ ಅಂದ್ರೂ ಓಕೆ. ಕಂಪಲ್ಸರಿ ಕಂಡೀಷನ್ ಏನು, sources must be coherent. So only first option is correct. Option B is right.